ನನಗೀಗಾಗ್ಲೇ ಸಿಕ್ಕಿತಾನೆ ದೇವಪ್ಪನವ್ರೆ. ನಿಜವಾಗ್ಲೂ ಬಹಳ ಒಳ್ಳೆ ಗಂಡೆ. ಸ್ವಲ್ಪ ದಿನ ಅವ್ರ ಮೇಲೆ ಕೋಪ ಇದ್ದೀನಿ ನಿಜಾನೇ. ನಾನು ಅವರು ಮತ್ತೆ ಸೇರಿ ಬಾಳ್ತೀವೋ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಯಾರಿಗೂ ಅವ್ರನ್ನ ಬಿಟ್ಕೊಡೋದಿಲ್ಲ ನಾನು. ದೇವಣ್ಣವ್ರೆ, ನೀವ್ ಹೇಳ್ದಂಗೆ ನಡೀತು ಅಂತ ಇಟ್ಕೊಡಿ. ಆ ಭಗವಂತನಿಗೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವೀರಣ್ಣ ಅವರೇ, ಏನು ಬೇಕಾದ್ರೂ ಅಂತ ದೇವ್ರಿಗೆ ಮಾತು ಕೊಡಬೇಡಿ. ಕೈಲಾಗಿದ್ದು ಮಾಡ್ತೀನಿ ಅಂತ ಹೇಳಿ. ಎಲ್ಲವೂ ಭಗವಂತ ಕೊಡುತ್ತಾನೆ. ನಾವೇನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ವೀರಣ್ಣ ಅವ್ರೆ, ದೇವಪ್ಪನವ್ರು ಹೇಳ್ದಾಗ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ನಮ್ ಸುಶಾಂತನ್ ಕೇಳಿ, ಅವನಿಗ್ ಮದ್ವೆನೇ ಆಗಿರ್ಲಿಲ್ಲ. ಅಲ್ಲಿ ಹರಕೆ ಹೊತ್ಕೊಂಡ್ವಿ. ಆಮೇಲೆ ಶಾಂತಿ ಜೊತೆ ಇವನಿಗೆ ಮದ್ವೆ ಆಗಿದ್ದು ಅಲ್ವೇನೋ? ಹಾ ಹೌದು ವೀರಣ್ಣ ಅವರೇ, ಆ ಘಟನೆ ಈಗಲೂ ಕಣ್ಮುಂದೆ ನಡೆದಾಗಿದೆ. ಇಲ್ಲಿ ಪೂಜೆ ಮಾಡಿದ್ಮೇಲೆ ನನ್ನ ಬದುಕಲ್ಲಿ ಶಾಂತಿ ಸಿಕ್ಕಿತ್ತು. ಈ ದೇವಸ್ಥಾನಕ್ಕೆ ಬಂದ್ರೆ ನಡೆದಂಗೆ ಬಿಡಿ. ಏನಿಲ್ಲ, ಈ ದೇವ್ರು ತುಂಬಾ ಪವರ್ಫುಲ್ ಅಲ್ವಾ, ಅಂದ್ಕೊಂಡಿದ್ ನಡ್ದೇ ನಡೆಯುತ್ತೆ. ಅದನ್ನೇ ಹೇಳ್ದೆ ಅಷ್ಟೇ. ಮಂತ್ರಮ್ಮ, ಏನ್ ನನ್ನೇ ನೋಡ್ತಾ ಇದ್ದೀರಾ? ನಾನು ಹೇಳ್ತೀರ ಸರಿ ತಾನೆ? ನೀವು ಹೇಳಿದ ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ನಾನು ಈ ದೇವಸ್ಥಾನಕ್ಕೆ ಹೊಸಬ್ಳು. ಓ ಹೌದೌದು. ಹಾಗಾಗಿ ಈ ದೇವಸ್ಥಾನದ ಮಹಿಮೆ ನನಗೆ ಗೊತ್ತಿಲ್ಲ. ಅಯ್ಯೋ ಮಂತ್ರ, ತಪ್ಪಮ್ಮ. ದೇವ್ರನ್ನ ನಾವು ಮನುಷ್ಯರು ಅನುಮಾನ ಪಡಬಾರ್ದು. ದೇವ್ರ ಬಗ್ಗೆ ಮನುಷ್ಯರು ತಪ್ಪಾಗಿ ಮಾತಾಡಬಾರ್ದು. ಯಾವುದೇ ದೇವ್ರಿಗಾಗ್ಲಿ ಅದ್ರದೇ ಆದ ಶಕ್ತಿ ಇದ್ದೇ ಇರತ್ತೆ. ಪಡ್ಕೊಳ್ಳೋದು ಬಿಡೋದು ನಮ್ ಭಕ್ತಿ ಮೇಲಿರತ್ತೆ. ಭಕ್ತಿಯಿಂದ ಕೇಳಿದ್ರೆ ಯಾವ ದೇವತಾನೇ ಇಲ್ಲ ಅಂತಾನೆ. ಹೌದು ವೀರಣ್ಣ ಅವ್ರೆ, ಹೇಳಿಮ್ಮ. ನಿಮ್ ತಂಗಿ ಮದ್ವೆ ಮಂಟಪದವರೆಗೂ ಬಂದು ನಿಂತು ಹೋಯ್ತು. ನೀವೇನು ಯೋಚನೆ ಮಾಡಬೇಡಿ. ಒಳ್ಳೆ ಮನ್ಸಿಂದ ಆ ದೇವ್ರ ಹತ್ರ ಬೇಡ್ಕೊಳ್ಳಿ. ನೋಡ್ತಾ ಇರಿ, ನೀವ್ ಹೇಳ್ದಾಗೆ ಮುಂದಿನ ವರ್ಷ ನಮ್ಮ ಅರ್ಚನನ್ ಮದ್ವೆ ಆಗಿ ಗಂಡನ್ ಜೊತೆ ಆ ದೇವಸ್ಥಾನಕ್ ಬಂದು ಪೂಜೆ ಮಾಡಿಸ್ತಾಳೆ. ಯಾಕಂದ್ರೆ ಆ ದೇವ್ರ ಮಹಾತ್ಮೆನೇ ಹಾಗೆ. ಖಂಡಿತ ನಡೆಯುತ್ತೆ ಕಣಬ. ಈ ವರ್ಷನೂ ನಡೆಯುತ್ತೆ, ಮುಂದಿನ ವರ್ಷನೂ ನಡೆಯುತ್ತೆ. ಅದನ್ನ ನಮ್ಮ ಮಂತ್ರಮ್ಮ ಮುಂದೆ ನಿಂತು ನಮ್ಮ ಅರ್ಚನಮ್ಮನ ಮದ್ವೆನ ನಡೆಸ್ಕೊಡ್ತಾರೆ ಅಲ್ವೇನಮ್ಮ? ಯಾಕೆ ನಾನು ಎಲ್ಲಿಗೆ ಹೋಗ್ತೀನಿ? ಅಲ್ಲಮ್ಮ, ಅದು ನಿಂಗೆ ಮೈ ತುಂಬಾ ಕೆಲ್ಸ, ತಲೆ ತುಂಬಾ ಆಲೋಚನೆ. ಅಯ್ಯೋ ಪಾಪ, ಮರ್ತ್ ಬಿಡ್ತೇನೋ ಅಂತ. ನಾನು ಎಲ್ಗೋ ಹೋಗಕ್ ಬಂದಿರೋಳಲ್ಲ, ಇಲ್ಲೇ ಇದ್ದು ರಾಜ್ಯಭಾರ ನಡ್ಸಕ್ ಬಂದಿರೋಳು. ನಡೆಸ್ತೇನೆ. ನಿಮ್ ಹಾಗೆ ತುಂಬಾ ಜನ ಅನ್ಕೋತಾ ಇದ್ದಾರೆ. ಅದೆಲ್ಲ ಹಗಲ್ಗನ್ಸು. ಏನಂತೀರಾ ಅರ್ಚನಾ ಮೇಡಮ್? ನನಗೂ ಹೊಸದೇ ಅಲ್ವಾ, ನನಗೇನು ಗೊತ್ತಿಲ್ವಲ್ಲ. ನಾವೊಂದು ಲೆಕ್ಕಾಚಾರ ಹಾಕ್ತೀವಿ ಮಂತ್ರ. ಆ ಭಗವಂತನ ಲೆಕ್ಕಾಚಾರ ಏನಿರುತ್ತೋ ಯಾರಿಗ್ ಗೊತ್ತೋ ಅಲ್ವಾ? ಅಮ್ಮ, ನೀನೊಂದು ಕೆಲಸ ಮಾಡು. ತಗೋ, ಇದನ್ನ ಮಂತ್ರನ್ ಕೊಟ್ಬಿಡಮ್ಮ. ತಗೊಳ್ಳಿ. ಕಂದ, ಇದು ಸುಶಾಂತ್ ಅವ್ರಿಗೆ. ಸುಶಾಂತ್ ಅವರೇ, ನಿಮಗೆ ರಾಘವ್ಗೆ ಇದೆ. ಹೌದಾ? ಇದು ರತ್ನಮ್ಮಂಗೆ. ತುಂಬಾ ಮಾತಾಡ್ತಾರೆ, ಕೊಟ್ಬಿಡಪ್ಪ. ನನಗ್ ಬೇಡ ವೀರಣ್ಣವ್ರೆ. ಕೊಡಮ್ಮ, ಕೊಡು. ಇಟ್ಕೊಳ್ಳಿ. ಏನಮ್ಮ ನೀವು ಸುಮ್ಮನೆ ಇಟ್ಕೊಳ್ಳಿ. ಹೋಗಿ ಎಲ್ಲ ಊಟ ಕೂತ್ಕೊಳ್ಳಿ. ನಾನು ಹೋಗಿ ಸುಮಂತನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಅಣ್ಣ, ಆಯ್ತು. ಸರಿ. ಬನ್ನಿ. ಹಾ, ಇವತ್ತೇನು ಅಂತ ಗೊತ್ತಿಲ್ವಾ? ಏನಿವತ್ತು? ನನಗೇನ್ ಗೊತ್ತು, ಹೇಳು ನೀನೇ. ಇವತ್ತು ಸಂಕ್ರಾಂತಿ ಹಬ್ಬ. ನೀನು ಈ ಅವತಾರದಲ್ಲೆಲ್ಲ ಇರಬೇಡ. ನನಗೇನಾಗಿದೆ? ಓ, ನಾನು ಗೌರಮ್ಮಂತರ ಸೀರೆ ಉಟ್ಕೊಂಡು ಮನೇಲಿ ಪೂಜೆ ಮಾಡಿ ನಿಮ್ಗೆಲ್ಲ ಹಬ್ಬದ ಊಟ ಬಡಿಸ್ಬೇಕಾ? ಅಷ್ಟೇ ಅಲ್ಲ, ನೀನು ತೊಂದರೆ ತಗೋಬೇಡ. ಬಾನು,
ಓಹೋ ಹೋ 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 ಹೋ. ತಗೋ, ಇವತ್ತು ಸಂಕ್ರಾಂತಿ ಹಬ್ಬ. ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಹೊಸ ಬಟ್ಟೆ ಹಾಕೊಂಡ್ ಬಾ. ಪೂಜೆ ಇದೆ, ಕೆಳಗ್ ಬಾ. ತಗೋ ತಗೋ. ಪರವಾಗಿಲ್ವೇ? ನಿಮಗೂ ಒಳ್ಳೆ ಮನ್ಸಿದೆ ಆವಾಗವಾಗ. ಸುಮತಿ, ಎಲ್ಲಿ ಅಚ್ಚು? ಬಂತು ರೀ. ಕನ್ನಮ್ಮ, ಬಾ 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 ಬಾ. ಹೇಳಣ್ಣ. ಇಲ್ಲಿ ನೋಡಮ್ಮ, ಎಲ್ಲರೂ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ಯಾಕೆ ಇವರೆಲ್ಲ ಯಾಕೆ ನನಗೋಸ್ಕರ ಕಾಯ್ತಿದ್ದಾರೆ? ಇನ್ನ ಎಲೆಕ್ಷನ್ ಅಲ್ಲಿ ನಿಲ್ಸಿ ಗೆಲ್ಲಿಸ್ಬೇಕು ಅಂತ ಇವರೆಲ್ಲ ಪಣ ತೊಟ್ಟಿದ್ದಾರೆ. ಇನ್ನೇನ್ ಅಚ್ಚು, ನಾಳೆ ಸಂಕ್ರಾಂತಿ ಹಬ್ಬ, ಅದಕ್ಕೆ ಇವರೆಲ್ಲ ಬಂದಿರೋದು. ಸರಿ, ಈಗ ನಾನ್ ಏನ್ ಅಮ್ಮ, ಮಾಡ್ಬೇಕು ಹೇಳಿ? ಪ್ರತಿ ವರ್ಷದ ತರ ಈ ವರ್ಷನು ಕಬ್ಬು ಕೊಡು, ಎಳ್ಳು ಬೆಲ್ಲ ಕೊಡು, ಅವ್ರವ್ರ ಮನೆ ಖರ್ಚಿಗೆ ಆಗೋಷ್ಟು ದುಡ್ಡು ಕೊಡು. ನಿನ್ ಕೈಯಾರೆ ತಾನು ಕೊಡ್ಬೇಕು. ನೀವಿಬ್ರೆ ಅದನ್ನ ಮಾಡ್ಬೋದಾಗಿತ್ತಲ್ಲ. ಇವರನ್ನೆಲ್ಲ ನನಗೋಸ್ಕರ ಕಾಯ್ಸಿದ್ಯಾ? ಪಾಪ ಇವರೆಲ್ಲ ಏನ್ ಅನ್ಕೊಳ್ತಾರೆ? ಬೈಕೊಳಲ್ವಾ ನನ್ನ? ಅಚ್ಚು, ಏನ್ ಬಿಟ್ರೆ ನಿಮ್ ಅಣ್ಣನ್ ಇಷ್ಟೊಂದ್ ಬೈತಾ ಇದ್ಯಾ? ಅದೇನ್ ಅಧಿಕಾರ ಇದ್ರು ನಂದು. ನನ್ನ ಅಧಿಕಾರ ನೀನ್ ಕಿತ್ಕೊಳ್ಳೋ ಹಂಗಿಲ್ಲ, ಆಯ್ತಾ? ಆಹಾ, ನೋಡಿದ್ರಾ? ಅಣ್ಣನ್ ಕಡೆ ಹೋಗ್ಬಿಟ್ರಿ, ಇಬ್ರು ಒಂದಾಗ್ಬಿಟ್ರಿ. ಮತ್ತೆ ಏನ್ ಸುಮತಿ, ಅಚ್ಚು? ಸರಿ ಅಚ್ಚು, ಶುರು ಮಾಡು. ಸರಿ ಆಯ್ತು. ಕೊಡು. ಯಾವ್ದ್ರಿಂದ ಶುರು ಮಾಡಿ? ಇಲ್ಲಿಂದಾನೇ ಶುರು ಮಾಡು, ಸಿಹಿಯಿಂದ. ಓಕೆ ಅಣ್ಣ, ತಗೊಳ್ಳಿ. ಅಣ್ಣ, ಕೊಡುಮ ಕೊಡುಮ, ನೀನ್ ಕೊಡಕೊಂದ. ಯಾಕೆ ಅಳ್ತಿದ್ಯಾ? ಹೋಗು, ರೆಡಿ ಆಗ್ಬಿಟ್ಪಾ. ನಾನು ರೆಡಿಯಾಗಿ ಬೇಕಾದ್ರೆ ಪೂಜೆ ಮಾಡ್ತೀನಿ. ಆದ್ರೆ ನನ್ ಕಡೆಯಿಂದ ಒಂದ್ ರಿಕ್ವೆಸ್ಟ್ ಇದೆ, ಅದನ್ನ ನೆರವೇರಿಸ್ತೀರಾ ಪ್ಲೀಸ್? ಹೇಳು. ನಮ್ಮ ಅಣ್ಣ ಅದಕ್ಕೆ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೇನಿವಾಗ ಕಾರ್ ಮಾಡ್ಕೊಂಡು ನಿನ್ ಕರ್ಕೊಂಡು ಹೋಗ್ಬೇಕಾ?